forever on fire. ಜೈಲು ಹಕ್ಕಿ ದರ್ಶನ್ಗೆ ಈಗ ಒಂದೊಂದು ಕ್ಷಣವನ್ನ ಕಳೆಯೋದಕ್ಕೆ ಕೂಡ ಒಂದೊಂದು ವರ್ಷ ಕಳೆದಂತೆ ಆಗ್ತಾ ಇದೆ. ಆ ರೀತಿ ಬಾಸಬ ಆಗ್ತಾ ಇದೆ. ಜೈಲಲ್ಲಿ ಊಟ ಸೇರ್ತಾ ಇಲ್ಲ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಕುಂತಲ್ ಕೂರೋಕ್ಕಾಗ್ತಾ ಇಲ್ಲ, ನಿಂತಲ್ ನಿಲ್ಲೋಕ್ಕಾಗ್ತಾ ಇಲ್ಲ. ಹೀಗಾಗಿ ದರ್ಶನ್ಗೆ ಒಂದೊಂದು ಕ್ಷಣ ಕಳೆಯೋದು ಕೂಡ ವರ್ಷ ಉರುಳಿದಂತೆ ಆಗ್ತಾ ಇದೆ. ಈಗ ಜೈಲು ಹಕ್ಕಿ ದರ್ಶನ್ಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇಲ್ಲ, ಹಗಲೊತ್ತು ಟೈಮ್ ಪಾಸ್ ಆಗ್ತಾ ಇಲ್ಲ. ಹೀಗಾಗಿನೇ ಅವರು ಪುಸ್ತಕದ ಮೊರೆ ಹೋಗಿರುವಂಥದ್ದು. 4 ಗೋಡೆಗಳ ಏಕಾಂಗಿ ಜೀವನಕ್ಕೆ ಈಗ ಸುಸ್ತು ಹೊಡೆದೋಗಿದ್ದಾನೆ ದಾಸ. ಜೈಲಲ್ಲಿ ಕೊಡ್ತಿರೋ ಊಟ ಕೂಡ ದರ್ಶನ್ ಮೈಗೆ ಒಗ್ತಾ ಇಲ್ಲ, ಜೀರ್ಣ ಆಗ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ. ತಿಂದ್ರೂ ಕೂಡ ಅದು ಜೀರ್ಣ ಆಗ್ತಾ ಇಲ್ಲ, ವಾಂತಿ ಭೇದಿ ಆಗ್ತಾ ಇದೆಯಂತೆ. ಹೀಗಾಗಿ ಕುಂದಿದ ದೈಹಿಕ ಶಕ್ತಿ ಕಂಬಿಗಳ ಹಿಂದೆ ಮನಸ್ಸು ವಿಲವಿಲ ಅಂತ ಒದ್ದಾಡ್ತಾ ಇದೆ. ದೈಹಿಕ ಶಕ್ತಿ ಈಗ ಕುಂದು ಹೋಗ್ಬಿಟ್ಟಿದೆ. ಆ 4 ಕಂಬಿಗಳ ಮಧ್ಯೆ ಈಗ ಕಂಬಿಗಳ ಹಿಂದೆ ಈಗ ಒದ್ದಾಡ್ತಾ ಇದ್ದಾರೆ ದರ್ಶನ್. ಬಾಧಿಸುತ್ತಿರುವಂಥ ಕೈ ನೋವಿನಿಂದ ಈಗ ಮನಸ್ಸಿಗೂ ಕೂಡ ಘಾಸಿ ಆಗ್ತಾ ಇದೆ. ಈ ಶೂಟಿಂಗ್ ಸಂದರ್ಭದಲ್ಲಿ ಆದಂಥ ಪೆಟ್ಟುಗಳಿಂದ ಆಗಿರುವಂಥ ಕೈ ನೋವುಗಳೇನಿದ್ದಾವೆ, ಚಳಿಯಿಂದಾಗಿ ಮತ್ತಷ್ಟು ನೋವು ಹೆಚ್ಚಾಗ್ತಾ ಇದೆ. ಚಾಪೆ ಮೇಲೆ ಮಲ್ಕೊಳ್ಬೇಕು, ಅವರಿರುವಂಥ ಬ್ಯಾರಕ್ನಲ್ಲೂ ಕೂಡ ಹೆಚ್ಚಾಗಿ ಥಂಡಿ ಅಂತೆ. ಹಾಗಾಗಿ ಈಗ ಒಂದು ರೀತಿ ಸಂಕಟದಲ್ಲಿ ಜೈಲು ಹಕ್ಕಿ ದರ್ಶನ್ ಇರುವಂಥದ್ದು. ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನುವಂಥ ಕಾರಣಕ್ಕೆ, ಯಾಕೆಂದರೆ ಕುಂತಲ್ ಕೂರಕ್ಕಾಗ್ತಾ ಇಲ್ಲ, ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ಟೈಮ್ ಪಾಸ್ ಆಗ್ತಿಲ್ಲ ಅನ್ನುವಂಥ ಕಾರಣಕ್ಕೆ ಧ್ಯಾನದ ಮೊರೆ ಹೋಗಿದ್ದಾರಂತೆ ದರ್ಶನ್. ಧ್ಯಾನ ಮಾಡುವ ಮೂಲಕ ಮನಸ್ಸನ್ನ ಕೇಂದ್ರೀಕರಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರಂತೆ. ಬ್ಯಾರಕ್ನಿಂದ ಆಚೆ ಬರೋ ಬದಲು ನಿತ್ಯ ಧ್ಯಾನದಲ್ಲೇ ಇದ್ಕೊಂಡು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಣ, ಧ್ಯಾನದ ಮೂಲಕ ಕೇಂದ್ರೀಕರಿಸೋಣ ಅನ್ನುವಂಥ ನಿಟ್ಟಿನಲ್ಲಿ ಈಗ ಧ್ಯಾನದಲ್ಲಿ ತಲ್ಲೀನರಾಗ್ತಾ ಇದ್ದಾರಂತೆ. ದೇವರ ಧ್ಯಾನದ ಮೂಲಕ ಏಕಾಂಗಿಯಾಗಿ ದಾಸ ತಮ್ಮ ಈ ಜೈಲು ಜೀವನವನ್ನ ಕಳೀತಾ ಇದ್ದಾರೆ. ನ್ಯಾಯಾಂಗ ಬಂಧನದಲ್ಲಿರುವಂಥ ದರ್ಶನ್ಗೆ ಸಮಯನೇ ಹೋಗ್ತಾ ಇಲ್ಲ. ಒಂದೊಂದು ದಿನ ಕೂಡ ಒಂದು ವರ್ಷ ಕಳೆದಂತೆ ಭಾಸವಾಗ್ತಾ ಇದೆ. ಇನ್ನು ಸಂಜೆ ಹೊತ್ತು ಹನುಮಾನ್ ಚಾಲೀಸವನ್ನ ಪಠಿಸ್ತಾ ಇದ್ದಾರಂತೆ ಡಿ ಬಾಸ್. ನಿತ್ಯ ಸ್ನಾನ ಮಾಡಿ ಭಜನೆ ಮಾಡ್ತಾ ದರ್ಶನ್ ಟೈಮ್ ಪಾಸ್ ಮಾಡ್ತಾ ಇದ್ದಾರಂತೆ. ಸಮಯವೇ ಉರುಳ್ತಾ ಇಲ್ಲ ಅನ್ನೋ ರೀತಿಯಾಗಿ ಭಾಸವಾಗ್ತಾ ಇದೆ ದರ್ಶನ್ಗೆ. ಹಾಗಾಗಿ ತಾವೇ ಒಂದಷ್ಟು ರೂಢಿಗಳನ್ನ ಅಭ್ಯಾಸ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಬೆಳಗ್ಗೆ ಸ್ನಾನ ಆದ ತಕ್ಷಣ ಭಜನೆ ಮಾಡ್ತಾರಂತೆ, ಸಂಜೆ ಹೊತ್ತು ಹನುಮಾನ್ ಚಾಲೀಸವನ್ನ ಪಠನೆ ಮಾಡ್ತಾರಂತೆ. ಇನ್ನು ಸಹ ಕೈದಿಯೊಬ್ಬನ ಸಹಾಯದಿಂದ ಭಜನೆ ಧ್ಯಾನದ ಮಾರ್ಗವನ್ನ ಕಂಡುಕೊಂಡಿದ್ದಾರಂತೆ ದಾಸ. ಸದ್ಯಕ್ಕೆ ಜೈಲಲ್ಲಿರುವಂತಹ ದಾಸನ ರುಟೀನ್ ಇದು. ಜೈಲಲ್ಲಿರುವಂಥದ್ದು, ಜೈಲಲ್ಲಿ ಅವರ ರುಟೀನ್ ಬೇರೆ, ಆದರೆ ಇವ್ರು ವೈಯಕ್ತಿಕವಾಗಿ ಕಂಡುಕೊಂಡಿರುವಂಥದ್ದು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ. ಜೈಲಲ್ಲಿ ಊಟ ತಿಂಡಿ, ಅದೇ ರೀತಿಯಾಗಿ ಧ್ಯಾನ ಯೋಗ ಅಂತ ಬಂದಾಗ ಅದು ಬೇರೆ ಇರುತ್ತೆ. ಪುಸ್ತಕ ಓದೋದಕ್ಕೆ ಅಂತ 1 ಅವರ್ ಇರುತ್ತೆ, ಅದೆಲ್ಲ ಜೈಲಿನ ಅವಧಿ ಬೇರೆ. ಆದರೆ ಇವರು ವೈಯಕ್ತಿಕವಾಗಿ ತಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಕೆಲವೊಂದು ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ತಾ ಇದ್ದಾರಂತೆ. ಅದು ಕೂಡ ತಮ್ಮ ಸಹ ಕೈದಿಯ ಸಲಹೆಯನ್ನು ಪಡ್ಕೊಂಡು ಈ ರೀತಿಯಾಗಿ ಭಜನೆ ಹನುಮಾನ್ ಚಾಲೀಸ ಪಠನೆ ಮಾಡುವಂಥದ್ದು ಮಾಡ್ತಿದ್ದಾರಂತೆ. ಹೊರಗೆ ಹೋಗೋದ್ರ ಬದಲು, ಅಂದರೆ ಬ್ಯಾರಕ್ನಿಂದ ಹೊರಗೆ ಹೋಗೋದ್ರ ಬದಲು ಬ್ಯಾರಕ್ ಒಳಗಡೆನೆ ಇದ್ಕೊಂಡು ದೇವರ ಧ್ಯಾನ ಮಾಡೋದ್ರ ಮೂಲಕ ಮನಸ್ಸನ್ನು ಕೇಂದ್ರೀಕರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರಂತೆ. ವಿಚಲಿತ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಸದ್ಯಕ್ಕೆ ದಾಸನ ಏಕಾಂಗಿ ಜೀವನ ಏನಿದೆ ಸಾಕಷ್ಟು ಸಂಕಷ್ಟ ಅನ್ನುವಂತೆ ಕಾಣಿಸ್ತಾ ಇದೆ. ಒಂದು ಕಡೆ ಕೈ ನೋವು, ಇನ್ನೊಂದು ಕಡೆ ಹಾಸಿಗೆ ದಿಂಬು, ಊಟ, ಮನೆ ಊಟ ಬೇಕು ಅಂತ ರಿಟ್ ಅರ್ಜಿಯನ್ನು ಕೂಡ ಹಾಕ್ಕೊಂಡಿದ್ರು. ಅದರ ವಿಚಾರಣೆ ಕೂಡ ಮುಂದೂಡಿಕೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ. ಹಾಗಾಗಿ ಅಂದರೆ ಬೇರೆ ಗಳಿಗಿಂತ ಇವರಿಗೆ ವಿಭಿನ್ನವಾಗಿ ಯಾಕೆ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಡಬೇಕು ಅನ್ನೋಂಥ ಪ್ರಶ್ನೆ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಯಾವುದೇ ರೀತಿಯ ರಿಯಾಕ್ಷನ್ ತೆಗೆದುಕೊಂಡಿಲ್ಲ ಕೋರ್ಟ್ನಿಂದ. ಅದರ ಮಧ್ಯದಲ್ಲೇ ಈಗ ದಾಸನಿಗೆ ಟೈಮ್ ಪಾಸ್ ಆಗ್ತಾ ಇಲ್ಲ, ಊಟ ತಿಂಡಿ ಬೇರೆ ಸೇರ್ತಾ ಇಲ್ಲ, ಜೈಲೂಟ ಒಗ್ತಾನೆ ಇಲ್ಲ. ಮೊನ್ನೆ ಪತ್ನಿ ಭೇಟಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಜೈಲೂಟ ಸೇರ್ತಾ ಇಲ್ಲ. ಮನೆಯೂಟಕ್ಕೆ ಪರ್ಮಿಷನ್ ಸಿಕ್ಕಿದೆ, ಆದರೆ ಮನೆಯಿಂದ ಊಟ ಕಳುಹಿಸು ಅಂತ ಕೂಡ ಹೇಳಿದ್ದಾರಂತೆ. ಹಾಗಾಗಿ ಈಗ ದಾಸನ ಒಂದು ರೀತಿಯ ಈ ಜೈಲು ವಾಸ ಏನಿದೆ ಸಾಕಷ್ಟು ಸಂಕಷ್ಟವನ್ನು ತಂದಿಟ್ಟಂತೆ ಕಾಣಿಸ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಹಣವನ್ನು ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ಸ್ಥಳ ಮಹಜರು ಮಾಡುವಂತ ಸಂದರ್ಭದಲ್ಲೂ ಕೂಡ ದರ್ಶನ್ ಮನೆಯಲ್ಲಿ 5 ಲಕ್ಷ ಹಣ ಪತ್ತೆಯಾಗಿತ್ತು. ಅದೇ ರೀತಿಯಾಗಿ
ಪೊಲೀಸರು ತನಿಖೆಗೆ ಇಳಿದಂತ ಸಂದರ್ಭದಲ್ಲಿ ಸ್ಥಳ ಮಹಜರು ಮತ್ತೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಒಂದೊಂದೇ ಮಾಹಿತಿ ಈಗ ಬಹಿರಂಗ ಆಗ್ತಾ ಇದೆ. ರೇಣುಕಾಸ್ವಾಮಿ ಮೃತದೇಹ ವಿಲೇವಾರಿಗೆ 5 ಲಕ್ಷ ಹಣವನ್ನ ದರ್ಶನ್ ಕೊಟ್ಟಿದ್ರಂತೆ. ಅಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ, ಮೃತದೇಹವನ್ನ ಸಾಗಿಸೋದಕ್ಕೆ ಇರ್ಬೋದು, ಮೃತದೇಹವನ್ನ ವಿಲೇವಾರಿ ಮಾಡೋದಕ್ಕೆ, ಇದೆಲ್ಲದಕ್ಕೂ ಕೂಡ ಹಣ ಕೊಟ್ಟು ಡೀಲ್ ಮಾಡ್ಕೊಂಡಿದ್ರಂತೆ. ಅಂದ್ರೆ ಈ ಕೇಸ್ನಲ್ಲಿ ನನ್ನ ಹೆಸರು ತಳುಕು ಹಾಕೊಳ್ಬಾರ್ದು ಅಂತೇಳಿ ಆರೋಪಿ ಕೇಶವಮೂರ್ತಿಗೆ 5 ಲಕ್ಷ ಕೊಟ್ಟು ಒಪ್ಕೊಳ್ಳುವಂತೆ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ರಂತೆ. ದರ್ಶನ್ ಕೊಟ್ಟಂತ 5 ಲಕ್ಷವನ್ನ ಅಣ್ಣ ಜಗದೀಶ್ಗೆ ಕೇಶವಮೂರ್ತಿ ಕೊಟ್ಟಿದ್ರಂತೆ. ಹಣವನ್ನ ಅಣ್ಣನಿಗೆ ಕೊಟ್ಟು ಬಂದು ರೇಣುಕಾಸ್ವಾಮಿ ಮೃತದೇಹವನ್ನ ವಿಲೇವಾರಿ ಮಾಡುವಂತೆ ಸೂಚನೆ ಕೊಟ್ಟಿದ್ರಂತೆ. ಶೆಡ್ನಿಂದ ಬಾಡಿ ತಂದ ಸುಮನಹಳ್ಳಿಯ ರಾಜು ಕಾಲುವೆಗೆ ಬಿಸಾಡಿದ್ರು ಕೇಶವ್ ಹತ್ರ ದರ್ಶನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಈ 5 ಲಕ್ಷ ಹಣವನ್ನ ಇಟ್ಕೊಂಡು ಈ ಕೇಸ್ ನನ್ನ ಬಳಿಗೆ, ನನ್ನ ಹತ್ರ ಬರೋವರೆಗೂ ಕೂಡ ನೀವು ಇಟ್ಕೋಬೇಡಿ, ಅದನ್ನು ಹೆಂಗಾದರೂ ಮಾಡಿ ಮುಚ್ಚಾಕಿ ಅನ್ನೋ ರೀತಿಯಾಗಿ ಡೀಲ್ ಮಾಡ್ಕೊಂಡಿದ್ರು. ಆದರೆ ಮೃತದೇಹವನ್ನು ಸುಮನಹಳ್ಳಿಯ ರಾಜ ಕಾಲುವೆಗೆ ಬಿಸಾಕೋದ್ರ ಬದಲು ಅದ್ರ ಪಕ್ಕದಲ್ಲಿ ಬಿಸಾಕಿದ್ರಿಂದ ಬೆಳಗಿನ ಜಾವನೇ ಮೃತದೇಹ ಕೂಡ ಪತ್ತೆ ಆಯಿತು. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಶುರುವಾಗಿದೆ. ನ್ಯಾಯಾಂಗ ಬಂಧನದಲ್ಲಿ ಆರೋಪಿಗಳಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಕೇಶವ್ ಅವರ ಹೆಸರು ಕೂಡ ಈಗ ಕೇಳಿಬಂದಿರುವಂಥದ್ದು. ಕೇಶವ್ ಮೂರ್ತಿ ಅವರಿಗೆ ಹಣ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತೆ ದರ್ಶನ್. ಶೆಡ್ನಿಂದ ಬಾಡಿಯನ್ನು ತೆಗೆದುಕೊಂಡು ಬಂದು ಸುಮನಹಳ್ಳಿಯ ರಾಜು ಕಾಲುವೆ ಹತ್ರ ಬಿಸಾಡೋಗಿದ್ರು ಕೇಶವ್ ಕೂಡ. ಈ ಒಂದು ಕೇಸ್ನಲ್ಲಿ ಅವರ ಸಹಭಾಗಿತ್ವ ಕೂಡ ಇದೆ. ಈಗ ಆರೋಪಿ ಕೇಶವ್ ಮೂರ್ತಿ ಅಣ್ಣ ಜಗದೀಶ್ನಿಂದ ಹಣವನ್ನು ಜಪ್ತಿ ಮಾಡಲಾಗಿದೆ. 5 ಲಕ್ಷ ಹಣವನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಪೊಲೀಸರು. 5 ಲಕ್ಷ ಹಣದಲ್ಲಿ 70,000 ಜಗದೀಶ್ ಅವರು ಖರ್ಚು ಮಾಡ್ಕೊಂಡಿದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೊಲೀಸರ ಹತ್ರ. ಸದ್ಯ 4.3 ಲಕ್ಷ 4,30,000 ಹಣ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಸೀಸ್ ಮಾಡಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್ ಅಥವಾ ಮಾಹಿತಿ ಸಿಕ್ಕಿರುವಂಥದ್ದು. ಈಗ ಆ 5 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಜಾಲಾಡ್ತಾ ಇದ್ರು. ಹಣ ಎಲ್ಲೋಯ್ತು, ಯಾರು ಕೊಟ್ಟರು, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ. ಆಗ ಕೇಶವಮೂರ್ತಿ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಕೇಶವಮೂರ್ತಿ ಅವರಿಗೆ 5 ಲಕ್ಷ ಹಣವನ್ನು ಆರೋಪಿಯಾಗಿರುವಂಥ ದರ್ಶನ್ ಅವರು ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತೆ ಮೃತದೇಹವನ್ನು ವಿಲೇವಾರಿ ಮಾಡೋದಕ್ಕೆ ಅಂತ. ಕೇಶವಮೂರ್ತಿ ಅವರು ಕೂಡ ಇದಕ್ಕೆ ಸಹಭಾಗಿತ್ವವನ್ನು ಕೊಟ್ಟಿದ್ರು. ಅದಾದ ಬಳಿಕ ಈ ಹಣವನ್ನು ಈಗ ಜಗದೀಶ್ ಅವರು, ಅಂದರೆ ಇವರ ಮೃತದೇಹವನ್ನು ಬಿಸಾಡಿ ಬಂದಿದ್ರಲ್ಲ ಕೇಶವಮೂರ್ತಿ, ಅವರ ಸಹೋದರ ಜಗದೀಶ್ ಹತ್ರ ಇದ್ದಂಥ ಹಣವನ್ನು ಈಗ ಸೀಸ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಈಗ ಮುಂದುವರೆದಿದೆ. ಇನ್ನೂ ಈ ಕೇಸ್ನಲ್ಲಿ ಬಗ್ದಷ್ಟು ಬಯಲಾಗ್ತಾ ಇದೆ. ಯಾರ್ಯಾರು ಇನ್ನೂ ಇನ್ವಾಲ್ವ್ ಆಗಿದ್ದಾರೆ, ಒಂದು ರೀತಿ ಚೈನ್ ಲಿಂಕ್ ರೀತಿ ಹೋಗ್ತಾ ಇದೆ. 5 ಲಕ್ಷ ಸಿಕ್ಕಿದೆ ಅಂತ ಅಂದರೆ ಅಲ್ಲೇ ಒಬ್ಬರೋ ಇಬ್ಬರು ಅಲ್ಲ, ಒಬ್ಬರಿಂದ ಒಬ್ಬರು ಚೈನ್ ಲಿಂಕ್ ಥರ ಒಬ್ಬೊಬ್ಬರೇ ಆರೋಪಿಗಳು ಪತ್ತೆ ಆಗ್ತಾ ಇರುವಂಥದ್ದು. ಈ ಕೇಸಿಗೆ ಸಂಬಂಧಪಟ್ಟಂತೆ ಪೊಲೀಸರಿಗಾಗಲೇ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ಕೂಡ ಚುರುಕಾಗಿ ನಡೆಸ್ತಾ ಇದ್ದಾರೆ. ಒಂದು ಕಡೆ ನ್ಯಾಯಾಂಗ ಬಂಧನದಲ್ಲಿ ಆರೋಪಿಗಳಿದ್ದಾರೆ. ಈಗಾಗಲೇ ಚಾರ್ಜ್ ಶೀಟ್ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಕೂಡ ಒಂದಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. 2 ತಿಂಗಳೊಳಗೆ ಚಾರ್ಜ್ ಶೀಟನ್ನು ಹಾಕಬೇಕಾಗುತ್ತೆ ಹೊಸ ಕ್ರಿಮಿನಲ್ ಕಾನೂನಿನ ಪ್ರಕಾರವಾಗಿ. ಹಾಗಾಗಿ ಅದಕ್ಕೂ ಕೂಡ ಸಿದ್ಧತೆ ನಡೀತಾ ಇದೆ. ಕೇಸ್ ಯಾವುದೇ ಕಾರಣಕ್ಕೂ ಬಿದ್ದು ಹೋಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸ್ಟ್ರಾಂಗ್ ಆದಂಥ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಫೀಲ್ಡ್ಗಿಳಿದು ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾ ಇದ್ದಾರೆ.